UPS ರೆಡಿ ಮಾಡೋ ಅಣ್ಣ ವಯರ್ನೆಲ್ಲ ಹರಿದು ಹನ್ನೆರಡು ಮಾಡಿ ಸಣ್ಣ ಮಕ್ಕಳ ಬಾಯಾಗ ಲಾಲಿಪಾಪ್ ಬಿಟ್ಟಂಗ ನಮಸ್ಕಾರ ಎಲ್ಲರಿಗೂ. ನಿನ್ನೆ ರಾತ್ರಿ ಕಂಡಪಟ್ಟಿ ಮಳಿ ಬಂದು ಕರೆಂಟ್ ಎಲ್ಲ ಹೋಗಿತ್ತು. ಆಗ ನೋಡಿದ್ರೆ UPS ಬರೀ ಖಾಲಿ ಆಗಿತ್ತು. ಇನ್ನೇನ್ ಮಾಡೋದೈತ್ರಿ, ಕತ್ಲದಾಗ ಕುತ್ಕೊಂಡು ಗಂಟೆ ಏನ್ ಬಾರ್ಸೋದು ಅಂತೇಳಿ ಅಂಗಡಿ ಮುಚ್ಕೊಂಡು ಮನೆಗೆ ಹೋದೇವಿ. ಮುಂಜಾನೆ ಬಂದು ನೋಡಿದ್ರೆ ಬೋರ್ಡ್ನ ಕರೆಂಟ್ ಇಲ್ಲ, UPS ನೋಡಿದ್ರೆ ಚಲೋ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು ಅಂತೇಳಿ UPS ರೆಡಿ ಮಾಡಕ್ಕೆ ಕರ್ಸಿದ್ವಿ. ಆತ ಅಣ್ಣ ಬಂದು ನೋಡಿದ್ರೆ ಇರೋ ಬಾಡ್ ಚಾಲಕ್ಕೆ ಎತ್ತಾಡಿ ವಯರ್ನೆಲ್ಲ ಹರಿದ ತನ್ನ ಕೊಳ್ಳಾಗ ಹಾಕೊಂಡು ಏನಾಗಿಲ್ಲ ಬಿಡ್ರಿ, ಅವ್ನು ಸಣ್ಣದೊಂದು ಬಟನ್ ಲೂಸ್ ಐತೆ ಅಂತ ಆ ಬಟನ್ ಗುದ್ನ್ಯಾಗ ಒಂದು ಪೇಪರ್ ತುರಿಕ್ 500 ರೂಪಾಯಿ ಚಾರ್ಜ್ ಮಾಡ್ಕೊಂಡು ಅಣ್ಣ ಎದ್ದ ತನ್ನ ಅಂಗಡಿ ಕಡೆಗೆ ಹೋದ. ಮತ್ತು ಕರೆಂಟ್ನಾಗ ಏನಾರ ಮಿಸ್ಟೇಕ್ ಐತೆ ಅಂತೇಳಿ ಮತ್ತೆ ಅವ್ರಿಗೆ ಫೋನ್ ಮಾಡಿದೇವಿ. ಮತ್ತು ಕರೆಂಟ್ ರಿಪೇರಿ ಮಾಡೋ ಅಣ್ಣ ಬಂದಾರಿ. ಬಂದು ಬೋರ್ಡ್ ಕಡೆ ನೋಡಿ ಅಣ್ಣ ಶಾಕ್ ಆಗಿ ನಿಂತ್ಕೊಂಡ. ಯಾಕಂತೇಳಿ ನೋಡಿದ್ರ ಮೇನ್ ಸ್ವಿಚ್ ಆಫ್ ಆಗೈತಿ. ಡಿಪ್ರೆಷನ್. ಇನ್ನು ಕರೆಂಟ್ ಬಂದ್ರೆ ಎಲ್ಲಿಂದ ಬರ್ಬೇಕ್ರಿ? ಇದು ಮೇನ್ ಸ್ವಿಚ್ ಆಫ್ ಮಾಡಿದಕ್ಕೆ ನನಗೆ ಏನು ಅನಿಸ್ತಿಲ್ಲ. ಆದ್ರೆ UPS ರೆಡಿ ಮಾಡೋ ಅಣ್ಣ ಪಾರ್ಟ್ಸ್ ಎಲ್ಲ ಕಿತ್ತಾಡಿ ವಯರ್ನೆಲ್ಲ ಹರಿದು ಹನ್ನೆರಡು ಮಾಡಿ ಸಣ್ಣ ಮಕ್ಕಳ ಬಾಯಾಗ ಲಾಲಿಪಾಪ್ ಬಿಟ್ಟಂಗ ಅದಕ್ಕೊಂದು ಪೇಪರ್ ತುರಿಕ್ 500 ರೂಪಾಯಿ ಚಾರ್ಜ್ ಮಾಡಿ ಹೋದ್ನಲ್ಲ, ಅದು ನನಗೆ ಮಾನಸಿಕ ಆಗಿರೋದು. ದಿನಾ ಮಲ್ಗೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಬಂದ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏನೋ ಒಂದ್ ಬಿಡ್ರಿ, ಒಟ್ನಲ್ಲಿ ಲೈಟ್ ಬಂತು.